ಹೇಳ್ತಾ ಇದ್ದೀನಿ. ನಾವು ಚೇಂಜ್ ಆಗಿಲ್ಲ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಅಮ್ಮ ಎಷ್ಟು ಸತಿ ಅಡ್ಡಾಪ್ ಯಾವಾಗ ಹೋಗು ಬೇಗ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ರಕ್ಷಿತಾ. ಆ್ಯಂಡ್ ಇವತ್ತಿನ ವೀಡಿಯೋ ಏನಂತ ಹೇಳಿದರೆ, ಚನ್ನಗಿರಿಗೆ ಹೋಗ್ತಾ ಇದ್ದೀವಿ ನಾವು. ಡೇ ಔಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರತ್ತೆ ಅನ್ಸುತ್ತೆ ಡೇ ಇನ್ ಮೈ ಲೈಫ್ ನೋಡಿರೋರಿಗೆ ನಾವು ಏನೇನು ಮಾಡ್ತೀವಿ ಚನ್ನಗಿರಿಗೆ ಹೋಗಿ ಅಂತ. ಬಟ್ ಅದರಲ್ಲಿ ನಾನು ಮತ್ತು ಸಂಗೀತ ಹೋಗ್ತಾ ಇದ್ದೀವಿ. ಇದರಲ್ಲಿ ನನ್ನ ತಮ್ಮ ಮಿಸ್ ಅವನೊಬ್ಬ ಬರ್ತಾ ಇಲ್ಲ. ಸೊ ಹಂಗಾಗಿ ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಏನೇನು ಮಾಡ್ತೀವಿ, ಇವತ್ತಿನ ಡೇ ಹೇಗಿರುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ರೆಡಿಯಾಗಿ ಬರ್ತೀನಿ ಗಾಯ್ಸ್. ಸೊ ಗೈಸ್ ರೆಡಿಯಾಗಿ ಬಂದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀವಿ. ಏನಕ್ಕೆ ಹೋಗ್ತಿದ್ದೀವಿ ಅಂತ ಸೀರಿಯಸ್ಲಿ ನನಗಂತೂ ಗೊತ್ತಿಲ್ಲ ಗೈಸ್. ಅಲ್ಲಿ ಹೋದ್ಮೇಲೆ ಗೊತ್ತು ನಾವೇನು ಮಾಡ್ತೀವಿ ಅಂತ. ಬಟ್ ಸ್ವಲ್ಪ ಕೆಲಸ ಇದೆ. ಬಟ್ ಅದಾದಮೇಲೆ ಏನು ಮಾಡ್ತೀವಿ ನಮಗೆ ಗೊತ್ತಿಲ್ಲ. ನೋಡೋಣ, ಬ್ಲಾಗಲ್ಲಿ ತೋರಿಸ್ತೀನಿ. ಆಗ ನಮ್ಮ ಮನೆಯಿಂದ ಚನ್ನಗಿರಿಗೆ ಹೋಗ್ತಾ ಇದ್ದೀವಿ. ಬಸ್ ಎಷ್ಟೊತ್ತಿಗಿದೆ ಅಂತ ಗೊತ್ತಿಲ್ಲ. ಸೊ ಗೈಸ್ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಇನ್ನೂ ಬಂದಿಲ್ಲ, ಅದೇ ಪ್ರಾಬ್ಲಮ್. ಸೊ ಗೈಸ್ ಮತ್ತೆ ಶ್ರೀ ಕೆಫೆಗೆ ಬಂದ್ವಿ. ಹೋದ ಸತಿ 2 ಸತಿ ಬಂದು ಬ್ಲಾಗ್ ಹಾಕಿದ್ದೀನಿ ಅನಿಸುತ್ತೆ. ಸೊ ಇದು 3rd ಟೈಮ್. ಸೊ ಗೈಸ್ ಇವಾಗ ತಾನೇ ಕೆಫೆಗೆ ಬಂದ್ವಿ. ಬಟ್ ಪಿಜ್ಜಾ ತಿನ್ನೋ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ಬೇರೆ ಏನಾದರೂ ತರಿಸ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಸೊ ಗೈಸ್ ಬೇರೆ ಏನಾದರೂ ತಿನ್ನೋಣ ಅಂತ ನೋಡ್ತಾ ಇದ್ದೀವಿ. ಇದೆ ಪಿಜ್ಜಾ ಬೇಡವಾ? ಸೊ ಗೈಸ್ ಕೆಫೆಗೆ ಬರೋದು ಪ್ರಾಬ್ಲಮ್ ಅಲ್ಲ, ಬಟ್ ವೆಯ್ಟ್ ಮಾಡೋಕ್ಕೆ ಪ್ರಾಬ್ಲಮ್ ಅಷ್ಟೇ. ಈ ಸರ್ತಿ ಪಿಜ್ಜಾ ಕ್ಯಾನ್ಸಲ್ ಆಗಿ ಇಷ್ಟು ತರಿಸಿದ್ದೀವಿ. ತಿನ್ನೋಣ ಗೈಸ್. ಎಲ್ಲ ಸೊ ಗೈಸ್ ವಡಾಪಾವನ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ಹೆಂಗಿದೆ ಅಂತ ನೋಡೋಣ. ಟೇಸ್ಟ್ ಮಾಡಿ. ಸೊ ಗೈಸ್ ಸೀರಿಯಸ್ಲಿ ಪಿಜ್ಜಾ ಕಂಪೇರ್ ಮಾಡಿದ್ರೆ ವಡಾಪಾವ್ ಚೆನ್ನಾಗಿದೆ. ಸೊ ಗೈಸ್ ಇವಾಗ ತಾನೇ ಚನ್ನಗಿರಿಯಿಂದ ನಮ್ಮೂರಿಗೆ ಬಂದ್ವಿ. ತುಂಬಾ ಬಿಸಿಲಿದೆ ಸೀರಿಯಸ್. ನಮ್ಗೆ ಹೋಗಕ್ಕೆ ಅದೊಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು. ಬಟ್ ಅಂದ್ರೂ ಇಬ್ಬರೇ ಹೋಗಿದ್ದಲ್ಲ, ಸ್ವಲ್ಪ ಬೋರ್ ಆಗಿತ್ತು ಗೈಸ್. ಇವಾಗ ತಾನೇ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮಮ್ಮ ನೋಡ್ರಿ ತಿಂತಿದ್ದಾರೆ ನನ್ನನ್ನೇ ಬಿಟ್ಟು. ಸೊ ಗೈಸ್ ಇವತ್ತು ನಾನು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ನಾನು 3 ವರ್ಷ ಬಿಟ್ಟು ಒಂದು ಫ್ರೆಂಡ್ನ ಮೀಟ್ ಮಾಡ್ತಾ ಇದ್ದೀನಿ. ಸೊ ಅವಳನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವಳು ಬ್ಯಾಂಗ್ಳೂರಲ್ಲಿರೋದು. ಸೊ ಬರ್ತಾ ಇದ್ದಾಳೆ, ಅವಳನ್ನ ಪಿಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ನನ್ನ ತಂಗಿಗೆ ಬಟ್ಟೆ ಕೊಡಿಸ್ಬೇಕಿತ್ತು, ಹಂಗೆ ಅವಳಿಗೂ ಕೊಡಿಸಿ ಅವಳನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ. ಇಲ್ಲೇ ಇದ್ದಾಳೆ ನೋಡ್ರಿ. ಇವಳಿಗೆ ಬಟ್ಟೆ ಕೊಡ್ಸೋಷ್ಟೊತ್ತಿಗೆ ಅವ್ಳು ಸತ್ತೋಗ್ತೀನಿ ನಾನು. ಸೊ ಗೈಸ್ ನನ್ನ ಫೇವ್ರೆಟ್ ಚಾಕ್ಲೇಟ್ ಕೇಕ್ ತೊಗೊತಾ ಇದ್ದೀನಿ. ನಾನು ಬೇಕ್ರಿಯಲ್ಲಿ ಚಾಕ್ಲೇಟ್ ಕೇಕ್ ನೋಡಿದ್ರೆ ನನಗೆ ಸುಮ್ಮನೆ ಇರೋಕ್ಕಾಗಲ್ಲ. ಇವಳಿಗೆ ಬಟ್ಟೆ ಕೊಡ್ಸೋಕ್ಕೆ ಸೀರಿಯಸ್ಲಿ ಆಗಲ್ಲ ಗೈಸ್. ಸೊ ಗೈಸ್ ಚಾಕ್ಲೇಟ್ ಕೇಕ್ ಇಟ್ಕೊಳ್ಳ. ಇದೊಂದು ಜ್ಯೂಸು. ಆ್ಯಂಡ್ ಗೈಸ್ ನಾನು ಚನ್ನಗಿರಿಯಿಂದ ಕೈಮರಕ್ಕೆ ಇವಳು ಬರೋದು ಲೇಟ್ ಆಯಿತು ಅಂತ ಕೈಮರಕ್ಕೆ ಇಳಿದು ಇವಾಗ ಮತ್ತೆ ಶಿವಮೊಗ್ಗ ಹೋಗಬೇಕು. 2 ಬಸ್ಸು ಹತ್ಸಂಗೆ ಮಾಡಿಬಿಟ್ರು ಇವತ್ತು ನನಗೆ. ಇವಾಗ ಗಾಂಧಿ ಬಜಾರಿಗೆ ಬಂದಿದ್ದೀವಿ. ಸೊ ನಮ್ಗೆ ಇಯರಿಂಗ್ಸ್ ಎಲ್ಲಿ ನೋಡಿದ್ರು ತೊಗೋಬೇಕನ್ಸುತ್ತೆ, ಅದಕ್ಕೆ ನೋಡ್ತಾ ಇದ್ದೀನಿ. ಬಟ್ ಅಂದರೂ ಇಷ್ಟ ಆಗ್ತಾ ಇಲ್ಲ.
ಫೈನಲಿ ಮತ್ತೆ ಒಬ್ಬರು ಸಿಕ್ಕಿದ್ದಾರೆ. ಶ್ರೀ ಅವ್ರು ನೋಡಿರ್ತೀರ ಭಾಳ ದಿನದ ಮೇಲೆ. ಇವಾಗ ತಾನೇ ಬಟ್ಟೆ ತೊಗೊಂಡು ಇವಾಗ ಗೋಲ್ಗಪ್ಪ ನನ್ನ ಫೇವ್ರೆಟ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ 3 ವರ್ಷ ಆದಮೇಲೆ ನನ್ನ ಫ್ರೆಂಡ್ನ ನಾನು ಮೀಟ್ ಮಾಡ್ತಾ ಇದ್ದೀನಿ. ಅವಳು ನೋಡಿಲ್ಲ ನಾನು 3 ವರ್ಷ ಆಯಿತು. ಖುಷಿ ಗೈಸ್. ಅವಳ ಬಗ್ಗೆ ಎಲ್ಲ ನೆಕ್ಸ್ಟು ಮನೆಗೆ ಹೋದ್ಮೇಲೆ ಬ್ಲಾಗ್ ಮಾಡ್ತೀವಿ ಅವಳ ಜೊತೆ. ಸೊ ಗೈಸ್ ಪ್ಲ್ಯಾನ್ ಚೇಂಜ್ ಆಯಿತು. ನನ್ನ ಫೇವ್ರೆಟ್ ಗೋಲ್ಗಪ್ಪ ಮಾಡೋ ಅಣ್ಣ ಇಲ್ಲ. ಸೊ ಅದಕ್ಕೆ ಇದೆ ನನ್ನ ಫೇವ್ರೇಟ್. ಓದ್ ಬ್ಲಾಗಲ್ಲಿ ಹೇಳಿದೆ ಅನಿಸುತ್ತೆ. ಐಸ್ ಕ್ರೀಮಲ್ಲಿ ನನ್ನ ಫೇವ್ರೇಟ್ ಅಂದರೆ ಇದ್ದೇ ಗೈಸ್, ಬೇರೆ ಯಾವುದೂ ನನಗೆ ಇಷ್ಟನೇ ಆಗಲ್ಲ. ಅವಳು ಗೊತ್ತಿಲ್ಲ ಅನಿಸುತ್ತೆ ಬ್ಲಾಗ್ ಮಾಡ್ತಾ ಇರೋದು. ಇದ್ದೀನಿ ಅವಳಿಗೆ ಇರಬೇಕಿತ್ತು ಮೇಯ್ನಾಗಿ. 3 years ಗೈಸ್, ಆಫ್ಟರ್ 3 years ಮೀಟ್ ಮಾಡಿರೋದು. ಇವಳು ನೋಡ್ತಾ ಇರೋದು. ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಕಾಲೇಜಲ್ಲಿ ಮಂಚ್ ತಿಂತಾ ಇದ್ದಿದ್ದು ಅಜ್ಜಿ ಹತ್ರ ತಗೊಂಡು ಕದ್ದು ಮುಚ್ಚಿ ಇವಾಗ ಫೈನಲಿ ಮನೆಗೆ ಕರ್ಕೊಂಡು ಬಂದೆ. ಸೊ ನಾವು ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಣ ಅಂತ ಬಂದಿದ್ದೀವಿ. ಏನು ಅಂತ ನೀವು ಮುಖ ನೋಡಿದ್ರೇ ನನಗೆ ನಗು ಬರ್ತಾ ಇದೆ ಸೀರಿಯಸ್ಲಿ. ಇಲ್ಲಿ ಚಪ್ಪೆ. ಸೊ ಇಂಟ್ರೊಡಕ್ಷನ್ ಕೊಡೋಣ ಅಂತ ಬಂದಿದ್ದೀನಿ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ. ಸೊ ಅಂದರೆ ಹೆಂಗೆ ಸ್ಟಾರ್ಟ್ ಆಯಿತು ನಮ್ಮ ಫ್ರೆಂಡ್ಶಿಪ್ಪು, ಪ್ರಾರ್ಥನಾ ಅಂದರೆ ಯಾರು ಏನು ಅಂತ ಇಂಟ್ರೊಡಕ್ಷನ್ ಕೊಡೋಣ ಅಂತ ಬಂದಿರೋದು. ಈ ಥರ ಮಂಗ್ನಾಟ ಆಡಬೇಡ. ಏನು ಫಸ್ಟ್ PUCಯಲ್ಲಿ ನಾನು BGS ಕಾಲೇಜ್ಗೆ ಸೇರ್ಕೊಂಡ್ಮೇಲೆ ಏನಾಯಿತು ಅಂತ ಅಂದರೆ ಹೋದಾಗ ಹಾಸ್ಟೆಲಿಗೆ ಸೇರ್ಕೊಂಡೆ. ಆಯಿತಾ, ಹಾಸ್ಟೆಲಿಗೆ ಸೇರಿದ್ಮೇಲೆ ಏನಾಯಿತು, ಅಯ್ಯೋ ಒಂದೇ ಬೆಂಚಲ್ಲಿ ಕೂತ್ಕೊಂಡಿದ್ದು ನಾವು. ಅವಾಗಿಂದ ಫ್ರೆಂಡ್ಸ್ ಆಗಿದ್ದು. ಕರೆಕ್ಟ್ ಅವಳು ಹಾಸ್ಟೆಲಿಗೆ ಸೇರಿರಲಿಲ್ಲ. ಫಸ್ಟು ಮನೆಯಿಂದ ಓಡಾಡ್ತಾ ಇದ್ಲು. ಹಾಸ್ಟೆಲಿಗೆ ಸೇರ್ಬೇಕಿತ್ತು. ಬಟ್ ಏನಾಯ್ತು ಅಂತ ಅಂದ್ರೆ ಒಂದೇ ಬೆಂಚಲ್ಲಿ ಕೂತ್ಕೊಂಡ್ವಿ ಅವತ್ತು. ನಾನು, ನೀನು ಮತ್ತೆ ಸಂಧ್ಯಾ ಸಿಂಚನ ಅನ್ಸುತ್ತಲ್ಲ. ಕರೆಕ್ಟ್ ಹೋದಾಗ ಸ್ಟಾರ್ಟಿಂಗ್ ಇನ್ನ ಯಾರು ಬಂದಿರ್ಲಿಲ್ಲ ಕಾಲೇಜಿಗೆ. ಸೊ ಇವಳು ಬಂದಿದ್ಲು. ಇವಳು ಬಂದಾಗ ಫಸ್ಟ್ ಕಾಲೇಜಿಗೆ ಎಂಟ್ರಿ ಆದ ತಕ್ಷಣ ಇವಳು ಬಂದ್ಮೇಲೆ ಎಲ್ಲ ಒಂದೇ ಬೆಂಚಲ್ಲಿ ಕೂತ್ಕೊಂಡು. ಸೊ ನಾನೊಂದು ಬುಕ್ಕು ಪೆನ್ನು ತಗೊಂಡೋಗಿರ್ಲಿಲ್ಲ. ಇವಳ ಹತ್ರ ಇಸ್ಕೊಂಡಿದ್ದೆ. ನಾನು ತಂದಿರ್ಲಿಲ್ಲ, ಸಂಧ್ಯಾ ಕೊಟ್ಟಿದ್ದು. ಆಯ್ತಾ, ಅಷ್ಟೆಲ್ಲ ಆದ್ಮೇಲೆ ಸರಿ ಆಯಿತು ಅಂತ ಡೈಲಿ ಅದೇ ಬೆಂಚಲ್ಲಿ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಚೆನ್ನಾಗಿತ್ತು ಎಲ್ಲ. ಡೈಲಿ ಮಾತಾಡ್ಕೊತ ಇವಳು ಹಾಸ್ಟೆಲಿಗೆ ಇನ್ನೇನು ಸೇರಬೇಕು ಅಂದಾಗ ಯಾವಾಗ ಬರ್ತೆ ಅಂತ ಡೈಲಿ ಇವಳಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಇವಳು ಬೇಗ ಬಂದಿದ್ರೆ ನಾನು ಇವಳಿಗೋಸ್ಕರ ವೆಯ್ಟ್ ಹಂಗೆ ಅದು ಹೆಂಗೆ ಬಾಂಡ್ ಸ್ಟಾರ್ಟ್ ಆಯಿತು ಅಂತಲೇ ಗೊತ್ತಿಲ್ಲ. ಸ್ಟಾರ್ಟ್ ಆಯಿತು. ಅದಾದಮೇಲಿಂದ ನೆಕ್ಸ್ಟು ಹಾಸ್ಟೆಲಿಗೆ ಬಂದ್ಲು. ಹಾಸ್ಟೆಲಿಗೆ ಬಂದಮೇಲಿಂದ ಫುಲ್ ಖುಷಿ. ಅವಾಗಿಂದ ಅಂತೂ ಫುಲ್ ಬಾಂಡ್ ಕ್ರಿಯೇಟ್ ಆಗೇ ಬಿಡ್ತು. ಯಾವ ರೇಂಜಿಗೆ ಕ್ರಿಯೇಟ್ ಆಗಿತ್ತು ಅಂತ ಅಂದರೆ ಎಲ್ಲ ಹಾಸ್ಟೆಲರ್ಸ್ ಎಲ್ಲ ಕೇಳ್ತಾ ಇದ್ರು, ಏನು ನಾವು ಕೈ ಹಿಡ್ಕೊಂಡು ಬಂದಿಲ್ಲ ಅಂದರೆ ಏನಾದರೂ. ಇವಾಗ 2 ಹಾಸ್ಟೆಲ್ ಇತ್ತು ಅಲ್ಲಿ ಅಪಾರ್ಟ್ಮೆಂಟಲ್ಲಿ ನಾವಿದ್ದಿದ್ದು. ಮೇಯ್ನ್ ಹಾಸ್ಟೆಲಲ್ಲಿ ಇದ್ದಾಗ ಸೀನಿಯರ್ಸ್ ಎಲ್ಲ ಕೈ ಹಿಡ್ಕೊಂಡು ಬಂದಿಲ್ಲ ಅಂದರೆ ಏನಕ್ಕೆ ಜಗಳ ಮಾಡಿದ್ದೀರಾ ನೀವು, ಏನಾದರೂ ಕೈ ಹಿಡ್ಕೊಂಡು ಬಂದಿಲ್ವಲ್ಲ ಅಂತ ನಾವು ಸ್ವಲ್ಪ ದೂರ ಕೂತ್ಕೊಂಡಿದ್ರು ಪ್ರಶ್ನೆ ಮಾಡ್ತಿದ್ರು. ಆ ರೇಂಜಿಗೆ ನಮ್ಮ ಫ್ರೆಂಡ್ಶಿಪ್ ಇತ್ತು. ತುಂಬಾ ಚೆನ್ನಾಗಿತ್ತು. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೂ ತುಂಬ. ಮೊದಲೇ ನಗೋ ಪ್ರಾಬ್ಲಮ್ ಇದೆ. ನೀನು ಅದರಲ್ಲೂ ಇನ್ನೂ ನಗಿಸ್ತಾ ಇದೆಯಾ. ಜಗಳ ಆಯಿತು. ಇವಳು ನನಗೆ ಹೊಡಿತಾ ಇದ್ಲು. ಜಗಳ ಆದಾಗ ಇಡೀ ನಮ್ಮ ಹಾಸ್ಟೆಲಲ್ಲಿ ಇರೋರು ಎಲ್ರೂ ಕೇಳ್ತಿದ್ರು, ಊಟನೇ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಪ್ರಾಮಿಸ್ ಎಲ್ಲ ಮಾಡಿಸ್ಕೊಂಡಿದ್ರು. ಆಮೇಲೆ ಇಬ್ಬರನ್ನೇ ಒಂಥರ ಹೆಂಗೆ ಅಂದರೆ ಲವ್ವರ್ಸ್ ಥರ ಈಗ ಮಾತಾಡೋಕ್ಕೆ ಬಿಡ್ತಾರಲ್ಲ ಹಂಗೆ ಇಬ್ಬರು ಎದುರೋ ಕುತ್ಕೊಂಡ್ಬಿಟ್ಟಿದ್ವಿ. ಅವಾಗ ಅವಳು ಮಾತಾಡ್ತಿಲ್ಲ, ನಾನು ಅಂದರೆ 1-2 ದಿನ ಮಾತಾಡ್ಸಿರ್ಲಿಲ್ಲಂತೆ. ಸೀರಿಯಸ್ ಆಗಿ ಜಗಳ ಆಗಿತ್ತು. ಅದು ಯಾರ್ಯಾರಿಂದನೂ ಜಗಳ ಆಗಿ ಲಾಸ್ಟಿಗೆ ಆಮೇಲೆ ಅವಳು ನೀನು ನನಗೆ ಬೆಸ್ಟ್ ಫ್ರೆಂಡ್ಸ್ ಇಂದನೇ ಜಗಳ ಆಗಿತ್ತು. ನಂಗೆ ಬೆಸ್ಟ್ ಫ್ರೆಂಡ್ಸ್ ಇಂದ ಮ್ಯಾನಿಪುಲೇಟ್ ಆಗ್ಬಿಟ್ಲು ಫುಲ್. ಹೌದೌದು. ಅಂದರೆ ಇವಳು ನನಗೆ ಹೊಡೆದ್ಲು ಅನ್ಸುತ್ತೆ ಅಲ್ವಾ. ಯಾರು ಹೊಡಿಲಿಲ್ಲ. ನೀನ್ ನನಗೆ ಹೊಡೆದೆ ಕಣೆ. ಸೀರಿಯಸ್ ಆಗಿ ನೀನು ನನಗೆ ನಾನು ಯಾಕೆ ಹೊಡಿಲಿ. ಇದೇ ತರ ನಾನು ನೀನು ಮುಂದೆ ಕುತ್ಕೊಂಡಾಗ ನೀನ್ ನನಗೆ ಒಂದೇಟ್ ಹೊಡೆದೆ. ನಂಗೆ ನೆನಪಿದೆ. ಅಳ್ಬೇಕಾದ್ರೆ ಯಾಕೆ ಅಳ್ತಿದ್ಯಾ ಅಂತ ಹೊಡಿಲಿಲ್ವಾ. ಅದು ಕೇರಳ ಹೊಡೆದ್ಲು ಅಂದ್ರೆ ಅದನ್ನೇ ನಾನು ಹೇಳಕ್ ಬಂದೆ. ಬಟ್ ಅದನ್ನ ಆಮೇಲೆ ಹೇಳೋಣ ಅಂತ ಸುಮ್ಮನೆ. ಅಂದ್ರೆ ಹೆಂಗೆ ಅಂತ ಅಂದ್ರೆ ಸೀರಿಯಸ್ ಆಗಿ ಅಂದ್ರೆ ಇವಾಗ ನಾನು ಅಳಕ್ ಸ್ಟಾರ್ಟ್ ಮಾಡಿದೆ. ಅವ್ರಿಬ್ರು ಅಪೋಸಿಟ್ ಕುತ್ಕೊಂಡಾಗ ಅವಳು ಅಳಕ್ ಸ್ಟಾರ್ಟ್ ಮಾಡಿದ್ಲು, ನಾನು ಅಳಕ್ ಸ್ಟಾರ್ಟ್ ಮಾಡಿದೆ. ಅಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಕಳ್ತಿದ್ಯಾ ಅಂತ ಅವಳು ನನಗೆ ಹೊಡೆದ್ಲು. ಆಮೇಲೆ ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೆ ಮತ್ತೆ ಒಂದಾದ್ವಿ. ಅಂದರೆ ಬಿಟ್ಟಿರೋಕ್ಕಾಗದೇ ಇರೋ ಥರನೇ ಒಂದಾದ್ವಿ. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಶಿಪ್. ಇಷ್ಟೆಲ್ಲ ಆಯಿತು. ಸೀನಿಯರ್ಸ್ ಎಲ್ಲ ಆಮೇಲೆ ನಾನು ಸೆಕೆಂಡ್ ಇಯರಿಗೆ ಬಂದ ತಕ್ಷಣ ನಾನು ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು. ಅವಾಗಂತೂ ಪರಿಸ್ಥಿತಿ ಬರಲಿಲ್ಲ. ಬಟ್ ಯು ವಾಂಟೆಡ್ ಟು ಲಿವ್ ಅಷ್ಟೇ. ಯಾ ಆಫ್ ಕೋರ್ಸ್. ಅಷ್ಟೆಲ್ಲ ಆಯಿತು. ಆಮೇಲೆ ಏನದು ಬಿಟ್ಟು ಹೋಗೋಕ್ಕೆ ಅಂತ ಸಿಚುವೇಶನ್ ಬಂದಾಗ ಸೀನಿಯರ್ಸ್ ಎಲ್ಲ ಕೇಳ್ತಾಯಿದ್ರು, ನೀವು ಏನಕ್ಕೆ ಬಿಟ್ಟು ಹೋಗ್ತೀರಾ, ಇಷ್ಟು ಚೆನ್ನಾಗಿದ್ದೀರಲ್ಲ, ಪ್ಲೀಸ್ ಬಿಟ್ಟೋಗ್ಬೇಡಿ.
ಸೆಕೆಂಡ್ ಪಿ ಒಂದು ಸೆಕೆಂಡ್ ಪಿ ಯುನು ಸೇರಿಸಿ 4 ಇಯರ್ಸ್ ಆದಮೇಲೆ ನಾನು ಇವಳನ್ನ ಮೀಟ್ ಮಾಡ್ತಾ ಇರೋದು. ಅಂದರೆ ಒಂದ್ಸತಿ ಯಾವಾಗಲೂ ಶಿವಮೊಗ್ಗದಲ್ಲಿ ಸಿಕ್ಕಿದ್ದಷ್ಟೇ, ಅದನ್ನ ಬಿಟ್ಟರೆ 4 ಇಯರ್ಸ್ ಆದಮೇಲೆ ಇವಳು ನನಗೆ ಅಂದರೆ ಮಾತಾಡ್ಸೋಕ್ಕೆ ಸಿಕ್ಕಿರೋದು. ಅಂದರೆ ಅಲ್ಲಿ PUCಯಲ್ಲಿ ಇಷ್ಟು ಕ್ಲೋಸ್ ಇದ್ದು ಹಿಂಗೆ ಅಂದರೆ ನನ್ನ ಲೈಫಲ್ಲೇ ನಾನು ಯಾರ ಜೊತೆನೂ ಅಷ್ಟು ಅಟ್ಯಾಚ್ಮೆಂಟ್ ಇರಲೇ ಇಲ್ಲ. ಫ್ರೆಂಡ್ಸ್ ಅಂತಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಇದನ್ನೆಲ್ಲ ಹೇಳ್ತಿರೋದು. ಅಂದರೆ ನಾನು ಯಾರ ಜೊತೆನೂ ನಾನು ಅಟ್ಯಾಚ್ಮೆಂಟೇ, ನನ್ನ ಫ್ರೆಂಡ್ಶಿಪ್ಪಿನ ವ್ಯಾಲ್ಯೂನೇ ಅಷ್ಟು ಗೊತ್ತಿರಲಿಲ್ಲ. ನನಗೆ ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ದೇವರು ಇವರನ್ನ ಕಳ್ಸಿಕೊಟ್ಟಿರೋದು ಅನ್ಸುತ್ತೆ ನನಗೆ. ಅಂದರೆ ನಂಗೆ ಏನೇ ಒಂದು ಇದಾದ್ರೂ ಅವಳಿಗೆ ತಿನ್ನಂಗಾಗಿಲ್ಲ ಅಂದ್ರೆ ನಾ ಅಲ್ಲಿ ನಾನ್ ವೆಜ್ ಮಾಡ್ತಾ ಇರಲಿಲ್ಲ ಆಯ್ತಾ. ನನಗೋಸ್ಕರ ಅಂತ ಆದ್ರೂ ನಾನ್ ವೆಜ್ ತರಿಸ್ತಾ ಇದ್ಲು, ಚೆನ್ನಾಗಿರ್ತಾ ಇತ್ತು ಒಂಥರ. ಹೆಂಗೆ ಅಂದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ನಾವೇ ಹೋಗ್ತಾ ಇದ್ವಿ ತಿನ್ನಕ್ಕೆ ಅಂತ. ಆಮೇಲೆ ನಮ್ಮ ಲಾವಣ್ಯ ಮ್ಯಾಮ್ ಬಗ್ಗೆ ಅಂತೂ ಹೇಳಕ್ಕೆ ಮಾತಾ ಇಲ್ಲ ಬಿಡಿ, ಅಷ್ಟು ಒಳ್ಳೆಯವರು. ಅವರಿಂದಾನೇ ನಾವು ಅಷ್ಟು ಖುಷಿಯಾಗಿರೋಕ್ಕೆ ಸಾಧ್ಯ ಆಗಿದ್ದು. ಆಮೇಲೆ ಇಲ್ಲಿ ಇವಾಗಲೇ ಲಾವಣ್ಯ ಮ್ಯಾಮಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಇನ್ನೊಂದೇನಂತ ಹೇಳಿದರೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ತುಂಬ ಚೆನ್ನಾಗಿತ್ತು. ನಾನು ಏನಕ್ಕೆ ಬಿಟ್ಟು ಬಂದೆ ಅಂತ ನನಗೇನೆ ಗೊತ್ತಿಲ್ಲ. ಸೀರಿಯಸ್ ಆಗಿ ಬಿಟ್ಟು ಬರಬಾರ್ದಿತ್ತು. ಅಲ್ಲಿ ಯಾವಾಗ ಸೆಕೆಂಡ್ ಇಯರಿಗೆ ನಾನು ಬಿಟ್ಟು ಬಂದು ಅಲ್ಲಿಂದ ಇಲ್ಲಿವರೆಗೂ 4 ಇಯರ್ಸ್ ಆಯಿತು. ನಾನು ಇವಳು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲೇ ಮುಳುಗೋಗ್ಬಿಟ್ಟಿದ್ವಿ, ಮಾತೇ ಆಡಿಸ್ತಾ ಇರಲಿಲ್ಲ. ನಾನಿನ್ನ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು, ಅದಕ್ಕೂ ಮುಂಚೆ ಸ್ಟಾರ್ಟೇ ಮಾಡಿದ್ದೆ. ಅಂದರೂ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅದೇನೋ ಆಗಿ ಇನ್ನೇನೋ ಆಯಿತು. ಬಟ್ ಅದಾದಮೇಲೆ ಮತ್ತೆ ಏನೇ ಅಂದರೂ ಕೆಲವೊಂದು ಪ್ಲೇಸ್ನ ರಿಪ್ಲೇಸ್ ನಾನು ಈ ಡೈಲಾಗ್ ನನಗೆ ಯಾವಾಗಲೂ ನಾನು ಗೈಸ್ ಇಷ್ಟೇ ಗೈಸ್ ಬ್ಲಾಗ್ ಇದು ಇಂಟ್ರಡಕ್ಷನ್. ಆಮೇಲೆ ವಿಡಿಯೋ ಮಾಡ್ತೀನಿ. ಇವಾಗ ಸ್ವಲ್ಪ ಕೆಲಸ ಇದೆ, ತಡೀರು. ಸಿಕ್ಕರೆ ವಿಡಿಯೋ ಮಾಡ್ತಾನೆ ಇರ್ತೀವಿ ಆಯಿತಾ. ಬಾಯ್. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಆವಾಗಲೇ ಒಂದು ಸ್ವಲ್ಪ ಕೆಲಸ ಬಂತು ಅಂತ ಹೋದೆ ನಾನು, ಹಂಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಮ್ಮ ಪ್ರಾರ್ಥನಾ ಅವರು ತಲೆನೋವು ಅಂತ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ತಲೆ ನೋವ್ತಾ ಇದೆ ಅಂತ ಇವಳಿಗೆ ಮೆಂಥೋ ಪ್ಲಸ್ ಕೊಟ್ಟಿದ್ದೀನಿ ಹಚ್ಕೊಳ್ಳೋದಕ್ಕೆ. ಮೆಂಥೋ ಪ್ಲಸ್ ಹಚ್ಕೊಳ್ಳಿ, ತಲೆನೋವನ್ನು ಹೋಗಿಸ್ಕೊಳ್ಳಿ ಅಂತ. ಆ್ಯಂಡ್ ಮತ್ತೆ ಏನಿಲ್ಲ, ಇವಾಗ ಜಸ್ಟ್ ಬಿರಿಯಾನಿ ಊಟ ಮಾಡಬೇಕು. ಅಕ್ಕ ಅನ್ನೋದು ಸ್ವಲ್ಪನೂ ಇಲ್ಲ ಇವನಿಗೆ, ಇವನಂತ ತೆಪ್ರನೇ ಯಾರೂ ಇಲ್ಲ. ನೀನು ಅಕ್ಕನ ಥರ ಫಸ್ಟ್ ಆಫ್ ಆಲ್ ಕಾಣಿಸ್ತಾನೆ ಹೌದಾ, ಸೀರಿಯಸ್ಲಿ. ಆ್ಯಂಡ್ ಗೈಸ್, ನಂದು ನನ್ನ ತಮ್ಮಂದು ಜಗಳ ನೋಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಅಕ್ಕ ತಮ್ಮ ಅಂತ ಅಷ್ಟು ಚೆನ್ನಾಗಿ ಹಾಕ್ತಾ ಇರ್ತೀವಿ. ಬಟ್ ಅನ್ಸೀನ್ ಸೀನ್ಸ್ ಎಲ್ಲ ನಡೀತಾ ಇರುತ್ತೆ ಈ ಥರ ಮನೇಲಿ. ಏನಾದರೂ ಹೇಳ್ತೀಯಾ? ಹೋಗ್ತಾ ಇದ್ದಾಳೆ ವಾಪಸ್ಸು, ಮತ್ತೆ ಯಾವಾಗ ಬರ್ತಾಳೆ ಗೊತ್ತಿಲ್ಲ. ಸೊ ಗೈಸ್, ನಮ್ಮ ತಮ್ಮ ಇವತ್ತು ಕಾಫಿ ಮಾಡಿಕೊಡ್ತಾ ಇದ್ದಾನೆ ನಮಗೋಸ್ಕರ. ಏನು ಹಾಕಿದ್ಯಾ ಇದಕ್ಕೆಲ್ಲ? ಬೆಲ್ಲ ಟೀ ಪುಡಿ ಹಾಕಿದ್ಯಾ? ಬೆಲ್ಲ ಏನು ಅಷ್ಟೇ ಹಾಕಿದೆ? ಹೊಸ್ದಾಗಿ ಏನೋ ನಮಗೋಸ್ಕರ ಟೀ ಮಾಡ್ತಾ ಇದ್ದಾನೆ. ಅಯ್ಯೋ ಕಾಮನ್ ಸೆನ್ಸ್. ಮೈ ಗಾಡ್, ಸೀರಿಯಸ್ಲಿ ನಿಜ ನಾನು ಮಾಡಿರೋ ಟೀ ಅಂತಾನೆ ಅನ್ನಿಸ್ತಿದೆ. ನಿಜವಾಗ್ಲೂ ನಮ್ಮ ಅಮ್ಮ ಮಾಡಿರೋ ಥರನೇ ಅನಿಸ್ತಿದೆ. ಸಕ್ಕತ್ತಾಗಿದೆ. ಆ್ಯಂಡ್ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾ ವ್ಲಾಗ್ಗೆ ಇದೇ ಥರ ಸಪೋರ್ಟ್ ಕೊಡಿ ಅಂತ ಕೇಳ್ತಾ, ಇನ್ನು ಮುಂದೆನೂ ಒಳ್ಳೊಳ್ಳೆ ಕಂಟೆಂಟಿಂದ ನಿಮ್ಮ ಮುಂದೆ ಬರ್ತೀನಿ ಅಷ್ಟೇ ಗೈಸ್. ಇನ್ನೇನಿಲ್ಲ, ನಿಮ್ಮ ಸಪೋರ್ಟ್ ಆ್ಯಂಡ್ ಪ್ರೀತಿ ಇದೇ ಥರ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ತಾ ನಾನು ಹೊರಡ್ತಾ ಇದ್ದೀನಿ ಊರಿಗೆ. ಬಾಯ್ ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್.